14 ಸಚಿವರ ಲಿಸ್ಟ್ ರೆಡಿ ಮಾಡಿರುವಂತದ್ದು ವರಿಷ್ಠರು. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನ್ಯೂಸ್ ಏಟಿನಲ್ಲಿ ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. 14 ಸಚಿವರ ಲಿಸ್ಟ್ ರೆಡಿ ಮಾಡಿದ್ದಾರೆ ವರಿಷ್ಠರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ 13 ಅಂತ ಹೇಳ್ತಾ ಇದ್ವಿ ನಿನ್ನೆಯಿಂದಲೂ ಕೂಡ. ಪರ್ಟಿಕ್ಯುಲರ್ಲಿ 13 ಜನರ ಲೈನ್ ಕ್ಲಿಯರ್ ಆಗಿದೆ ಅಂತ. ಈಗ ಮತ್ತೊಂದು ಸೇರ್ಪಡೆ 14 ಜನರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅಂತ. ಇನ್ನ ಚಲುವರಾಯಸ್ವಾಮಿ ಹೆಸರು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಮೊದಲ ಹಂತದಲ್ಲಿ ಒಕ್ಕಲಿಗ ಕೋಟಾದಲ್ಲಿ ಸಿಎಂ ಸೇರಿದಂತೆ 3 ಹೆಸರು ಹಿನ್ನೆಲೆಯಲ್ಲಿ. 3 ಹೆಸರು ಅಂದ್ರೆ ಕೃಷ್ಣ ಬೈರೇಗೌಡರು ಇದ್ದಾರೆ, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ, ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ. ಚಲುವರಾಯಸ್ವಾಮಿ ಆದ್ರೆ ಅದೇ ಕೋಟದಿಂದ 3 ಜನಕ್ಕೆ ಮೊದಲ ಹಂತದಲ್ಲಿ ಬೇಡ ಅಂತ ಆ ಲೆಕ್ಕಾಚಾರ ಅಂತ ಹೇಳಲಾಗ್ತದೆ. ಉಳಿದಂತೆ ಜಾರ್ಜ್ ಇದ್ದಾರೆ, ಪರಮೇಶ್ವರ್, ಪ್ರಿಯಾಂಕರ್ಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸೇರ್ಪಡೆ ಆಗಿರುವಂತದ್ದು ಕುತೂಹಲ. ಯಾಕೆಂದ್ರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ಹೇಳಲಾಗ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರನ್ನ ಕೊನೆ ಕ್ಷಣದಲ್ಲಿ ಏನಾದ್ರೂ ಕೈ ಬಿಡ್ಲಾಗತ್ತಾ ಅಥವಾ ಅವರಿಗೆ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನ, ಇದೊಂದು ಕುತೂಹಲ ಇದೆ. ಇನ್ನ ಕೃಷ್ಣ ಬೈರೇಗೌಡರು, ಖಾದರ್, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಯತೀಂದ್ರ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಭೈರತಿ ಸುರೇಶ್, ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ಸಹಜವಾಗಿ ಟೆನ್ಷನ್ ಇದೆ. ತುಂಬಾ ಜನ ಈಗ ನಮ್ದೇನು ಮೊದಲ ಲಿಸ್ಟ್ ಅಲ್ಲಿ ಸಿಗಲ್ಲ, ಸೆಕೆಂಡ್ ಲಿಸ್ಟಿಗೆ ಫುಲ್ ಲಾಬಿ ಮಾಡೋಣ, ಈಗೆಲ್ಲ ದೊಡ್ಡವ್ರಿಗೆ ಅಂತಾನೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಯಾರಾದ್ರೂ ಹೊಸೊಬ್ರು ಇದಾರ ಅಂತ ನೀವು ಅಂದ್ಕೊಂಡ್ರೆ ಯಾರು ಇಲ್ಲ. ಯತೀಂದ್ರ ಬಿಟ್ರೆ ಎಲ್ಲರೂ ಕೂಡ ಹಳಬರೆ, ಹಳೆ ಮುಖ ಅಷ್ಟೇ ಇಲ್ಲಿರುವಂಥದ್ದು. ಎಲ್ಲದು ಯಾವುದು ಹೊಸ ಮುಖವನ್ನ ತಂದು ಕೂರಿಸ್ತಾ ಇಲ್ಲ. ಯತೀಂದ್ರ ಅವರನ್ನ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಹಿಂದೆ ಸಚಿವರಾಗಿದ್ದಂಥವ್ರೆ, ಕೃಷ್ಣ ಬೈರೇಗೌಡರು ಸಚಿವರಾಗಿದ್ದಂಥವ್ರೆ, ಯುಟಿ ಖಾದರ್ ಅವರು ಸಿದ್ದರಾಮಯ್ಯನವರು ಫಸ್ಟ್ ಟರ್ಮ್ ಸಿಎಂ ಆದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವ್ರು, ಎಂಬಿ ಪಾಟೀಲ್ ಅವರು ಕೂಡ ಅಷ್ಟೇ, ಈಶ್ವರ್ ಖಂಡ್ರೆ ಅವರು ಕೂಡ ಅಷ್ಟೇ, ಭೈರತಿ ಸುರೇಶ್ ಇವರೆಲ್ಲರೂ ಕೂಡ ಮುಂಚೆನೂ ಕೂಡ ಸಚಿವರಾಗಿದ್ದಂಥವ್ರು. ಈಗ ಮತ್ತೊಮ್ಮೆ ಚಾನ್ಸ್ ಸಿಗ್ತಾ ಇದೆ. ಕೆಜೆ ಜಾರ್ಜ್ ಅವರ ಬಗ್ಗೆ ಹೇಳೋದಾದ್ರೆ ಪರಮಾಪ್ತರು ಸೋನಿಯಾ ಗಾಂಧಿ ಅವರಿಗೆ. ಸೊ ಯಾರೇ ಮುಖ್ಯಮಂತ್ರಿಗಳಾದ್ರೂ ಕೂಡ ಅವರಿಗೆ ಸಿಕ್ಕೇ ಸಿಗುತ್ತೆ ಸಚಿವ ಸ್ಥಾನ. ಇನ್ನು ಉಳಿದಂತೆ ನೋಡ್ತಾ ಹೋದಾದ್ರೆ ಪರಮೇಶ್ವರ್ ಅವರು DCMಗಳಾಗ್ತಾರ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕು. ಪರಮೇಶ್ವರ್ ಅವರು ಅದರ ಜೊತೆಗೆ ಯಾವ ಪ್ರಮುಖ ಖಾತೆ, ಅದೊಂದು ಇಂಟ್ರೆಸ್ಟಿಂಗ್ ಇದೆ. ಇನ್ನು ಕೃಷ್ಣ ಬೈರೇಗೌಡರು 6 ಬಾರಿ MLA ಆಗಿರುವಂತವರು, ಚಿಕ್ಕ ವಯಸ್ಸಿನಲ್ಲಿ 2003ರಲ್ಲಿ ಬೈ ಎಲೆಕ್ಷನ್ ಇಂದ ಗೆದ್ಕೊಂಡು ಬರ್ತಾ ಇದ್ದಾರೆ, ಕಂಟಿನ್ಯೂಸ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮೇಲೆ ತುಂಬಾ ವಿಶ್ವಾಸ ರಾಹುಲ್ ಗಾಂಧಿ ಅವರಿಗೆ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕೂಡ ಅವರಿಗೆ ಮತ್ತೊಮ್ಮೆ ಚಾನ್ಸ್ ಸಿಗ್ತಾ ಇದೆ. ಯುಟಿ ಖಾದರ್ ಅವರು 5 ಬಾರಿ MLA, ಉಪಚುನಾವಣೆಯಿಂದ ಗೆದ್ಕೊಂಡು ಬಂದಂಥವ್ರು 2007ರಿಂದ. ಅವರ ತಂದೆ ನಿಧನದ ನಂತರ ಅವರು ಉಳ್ಳಾಲ ಕ್ಷೇತ್ರದಲ್ಲಿ 2007ರಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ. ಭೈರತಿ ಸುರೇಶ್ 2 ಬಾರಿ ಶಾಸಕರು, ಒಮ್ಮೆ MLC ಆಗಿರುವಂತವರು. ಒಬ್ಬೊಬ್ರದ್ದು ಕೂಡ ನೋಡ್ತಾ ಹೋದಾದ್ರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತ ಆಂಗಲ್ ಇದೆ, ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ಸಚಿವ ಸ್ಥಾನ ಕೊಡ್ಲಾಗ್ತದೆ ಅಂತ. ಇನ್ನು ವರಿಷ್ಠರಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ತಲೆನೋವು. ಮಂತ್ರಿ ಪ್ಲಸ್ ಕೆಪಿಸಿಸಿ ಕೇಳ್ತಾ ಇರುವಂತದ್ದು ನಾಯಕರು. ಎಂಬಿ ಪಾಟೀಲ್, ಸತೀಶ್, ಪರಮೇಶ್ವರ್ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳ್ತಾ ಇರುವಂತದ್ದು ವರಿಷ್ಠರು. ಆದ್ರೆ 2 ಸ್ಥಾನವನ್ನ ಕೇಳ್ತಾ ಇದ್ದಾರೆ ನಾಯಕರು. ಆದ್ರೆ ನನ್ಗನ್ಸ್ದಂಗೆ ಲಿಂಗಾಯತ ಸಮುದಾಯಕ್ಕೆ ಡೌಟು ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಬಿಕಾಸ್ ಇಬ್ರು ಕೂಡ ಮೇಲ್ವರ್ಗದವರೇ ಆಗ್ತಾರೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಮೇಲ್ವರ್ಗ, ಲಿಂಗಾಯತ ಸಮುದಾಯಕ್ಕೆ ಏನಾದ್ರು ಕೊಟ್ರೆ ಅವ್ರಿಗೂ ಕೂಡ ಮೇಲ್ವರ್ಗ. ಹಿಂದಕ್ಕೆ ಏನ್ ಕೊಟ್ರಿ ಪ್ರಾತಿನಿಧ್ಯ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಚಿನ್ನದ ತಟ್ಟೆಲ್ಲಿ ಹೋಗಿ ಊಟ ಕೊಟ್ಟಂಗೆ ಬಿಜೆಪಿಗೆ ಅಕಸ್ಮಾತ್ ಮಾಡಿದ್ರೆ, ಮಾಡಬಾರ್ದು ಅಂತ ಏನೂ ಅಲ್ಲ, ರೂಲ್ಸ್ ಏನೂ ಇಲ್ಲ. ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತ ಕಾಂಗ್ರೆಸ್ ಲಿಂಗಾಯತ ಸಮುದಾಯಕ್ಕೆ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕೊಟ್ರೆ ಒಂದು ಮುಖ್ಯಮಂತ್ರಿ ಸ್ಥಾನ ಮೇಲ್ವರ್ಗ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಮೇಲ್ವರ್ಗ ಆಗುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಎಂಬಿ ಪಾಟೀಲ್ ಅವರ ಹೆಸರು, ಪರಮೇಶ್ವರ್ ಅವರ ಹೆಸರು, ಎಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸಾಕಷ್ಟು ಜನರ ಹೆಸರಂತೂ ಇದೆ. ಬಟ್ ಯಾರಿಗೆ ಫೈನಲ್ ಆಗುತ್ತೆ ನೋಡಬೇಕು. ಕಡೆ ಕ್ಷಣದವರೆಗೂ, ನಿನ್ನೆ ರಾತ್ರಿವರೆಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗಾಗಿ ಅವರ ಹೆಸರು ಪ್ರಮುಖವಾಗಿ ಸಚಿವ ಸ್ಥಾನದ ಹೆಸರಲ್ಲಿ ಇರಲಿಲ್ಲ. ಬಟ್ ಈಗ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ರು. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸಂತೋಷ್ ಲಾಡ್ ಹೆಸರು ಬರ್ತಾ ಇದೆ. ಸಂತೋಷ್ ಲಾಡ್ ಹೆಸರು, ಸಂತೋಷ್ ಲಾಡ್ ಮೇಲೆ ರಾಹುಲ್ ಗಾಂಧಿ ಟೀಮ್ ಒಲವು ಅಂತ ಹೇಳಲಾಗ್ತದೆ. ಮರಾಠ ಸಮುದಾಯಕ್ಕೆ ಸೇರ್ತಾರೆ ಸಂತೋಷ್ ಲಾಡ್. ಜಾತಿ ಬಲ ಇಲ್ಲ ಅಂತ ರಾಜ್ಯ ನಾಯಕರು ತಕರಾರನ್ನ ತೆಗೆಯಲಿದ್ದಾರೆ ಅನ್ನುವಂಥ ಚಾನ್ಸಸ್ ಇದೆ.
ಜಾತಿ ಬಲ ಇಲ್ಲ ಅಂತ ರಾಜ್ಯ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು. ಯಾಕೆಂದ್ರೆ ಅಹಿಂದ ಲೆಕ್ಕಾಚಾರ ಮರಾಠ ಸಮುದಾಯದವರು ರಾಜ್ಯದಲ್ಲಿ ಇಬ್ಬರು ಮರಾಠ ಸಮುದಾಯದಿಂದ ಕಾಂಗ್ರೆಸ್ನ ಶಾಸಕರು ಇರೋದು. ಒಂದು ಸಂತೋಷ್ ಲಾಡ್ ಮತ್ತೊಂದು ಶ್ರೀನಿವಾಸ್ ಮಾನೆ ಮತ್ತೊಬ್ಬರು ಆನಗಲ್ನ ಶಾಸಕರು. ಇವರು ಕಲಘಟಕಿಯ ಶಾಸಕರು ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ. ರಾಹುಲ್ ಗಾಂಧಿ ಟೀಮ್ ಒಲವಂತೆ ಸಂತೋಷ್ ಲಾಡ್ ಮೇಲೆ. ಯಾವ ಕಾರಣಕ್ಕೂ ಗೊತ್ತಿಲ್ಲ, ಆಶ್ಚರ್ಯ ಅನಿಸ್ತಾ ಇದೆ ಸಂತೋಷ್ ಲಾಡ್ ಅವರ ಹೆಸರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚುನಾನ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಒಂದ್ ಕಡೆ ಸಚಿವ ಸ್ಥಾನದ ಲಿಸ್ಟು ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿದೆ. ನಿನ್ನೆ ರಾತ್ರಿವರೆಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಮೇನ್ ಆಗಿತ್ತು, ಸಚಿವ ಸ್ಥಾನದಲ್ಲಿ ಇರಲಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರಿಗೆ ಅಂತ. ಈಗ ಯಾರ್ದೆಲ್ಲ ಫೈನಲ್ ಆಗಿದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗ ಅಚ್ಚರಿಯ ಹೆಸರು ಸಂತೋಷ್ ಲಾಡ್ ಬೇರೆ. ಮಾರ್ನಿಂಗ್ ಪೃಥ್ವಿರಾಜ್ ಹಾರ್ನಳ್ಳಿ ಇದೀಗ ನ್ಯೂಸ್ 18ಗೆ ಫೈನಲ್ ಆಗಿರ್ತಕ್ಕಂಥ ಲೀಸ್ಟ್ ಲಭ್ಯ ಆಗಿರ್ತಕ್ಕಂಥದ್ದು. 12 ಸಚಿವರ ಲೀಸ್ಟ್ ಈಗ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಒಟ್ಟಾರೆ 14 ಜನರನ್ನ ಸಚಿವರನ್ನಾಗಿ ಮಾಡಲಿರ್ತಕ್ಕಂಥ ಇಬ್ಬರ ಹೆಸರುಗಳಿಗೆ ಸಂಬಂಧಪಟ್ಟಕ್ಕೆ ಒಂದಷ್ಟು ತಕರಾರುಗಳು ವಿರೋಧಗಳು ಇರೋ ಕಾರಣಕ್ಕಾಗಿ ಈಗಾಗಲೇ 12 ಜನರ ಹೆಸರನ್ನ ಫೈನಲ್ ಮಾಡಿರ್ತಕ್ಕಂಥ ಆ ಫೈನಲ್ ಆಗಿರ್ತಕ್ಕಂಥ ಹೆಸರಲ್ಲಿ ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಸುಮಾರು 14 ಜನರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕೆ.ಜೆ. ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಯತೀಂದ್ರ, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಕೆ.ಎಚ್. ಮುನಿಯಪ್ಪ, ಬೈರತಿ ಸುರೇಶ್, ಯು.ಟಿ. ಖಾದರ್, ಸತೀಶ್ ಜಾರಕಿಹೊಳಿ ಹೆಸರು ಇದೀಗ ಫೈನಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಎಂ.ಬಿ. ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು 2 ಹುದ್ದೆ ಕೊಟ್ಟರು ಕಾರಣ ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಕೊನೆ ಕಾಲದಲ್ಲಿ ಇಲ್ಲೊಂದು ಕಡೆ ಮಂತ್ರಿ ಸ್ಥಾನಕ್ಕೆ ಮರೆಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಬೆಳಗಾವಿಯ ಹಿಡಿತ ಕೈ ತಪ್ಪುತ್ತೆಂಬ ಆತಂಕ ಎದುರಾಗಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಸಚಿವ ಸ್ಥಾನ ಇದ್ದರೆ ಎಲ್ಲೋ ಇಡೀ ರಾಜ್ಯದಲ್ಲಿ ಎಲ್ಲೊಂದು ಕಡೆ ಓಡಾಡಬಹುದು. ಮತ್ತು ಬೆಳಗಾವಿ ಹಿಡಿತ ಕೈ ತಪ್ಪಿದರೆ ರಾಜಕೀಯವಾಗಿ ಅತಿ ದೊಡ್ಡ ಹೊಡೆತ ಬೀಳುತ್ತೆ. ಅವರ ಬೆಳಗಾವಿ ಹಿಡಿತ ಬೇರೆಯವ್ರ ಕೈಗೆ ಹೋದರೆ ತಮ್ಮ ಹಿಡಿತ ಕೈ ತಪ್ಪೋದ್ರಿಂದ ಎಲ್ಲೊಂದು ಕಡೆ ಅಲ್ಲಿ ಕಾರ್ಯಕರ್ತರಿಗೂ ತಮ್ಮ ಆಪ್ತರಿಗೂ ಕೂಡ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಅವರು ಇದೀಗ ಮಂತ್ರಿ ಸ್ಥಾನವೇ ಬೇಕಂತ ಹಠ ಹಿಡಿದ ಕಾರಣಕ್ಕೆ ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರವಾಗಿ ಎಲ್ಲರೂ ಕೂಡ 2 ಸ್ಥಾನ ಕೇಳೋದ್ರಿಂದ ಹೈಕಮಾಂಡ್ಗೆ ತಲೆನೋವಾಗಿರ್ತಕ್ಕಂಥದ್ದು ಪೃಥ್ವಿರಾಜ್ ಹಾರ್ನಳ್ಳಿ. ಇದರಲ್ಲಿ ಪ್ರಮುಖವಾಗಿ ಇದೀಗ ರೇಸ್ನಲ್ಲಿ ಸಂತೋಷ್ ಲಾಡ್ ಹೆಸರು ಬಂದಿರತಕ್ಕಂಥದ್ದು. ರಾಹುಲ್ ಗಾಂಧಿ ಕಚೇರಿ ಮತ್ತು ಅವರ ಟೀಮ್ನಿಂದ ಸಂತೋಷ್ ಲಾಡ್ ಆದರೆ ಬೆಸ್ಟ್, ಸ್ವಲ್ಪ ಆಕ್ಟಿವ್ ಇದ್ದಾರೆ, ತಿಳ್ಕೊಂಡಿದ್ದಾರೆ, ವಿಚಾರವಂತರಿದ್ದಾರೆ ಮತ್ತು ರಾಜ್ಯಾದ್ಯಂತ ಎಲ್ಲೊಂದಷ್ಟು ಓಡಾಡುವ ಶಕ್ತಿ ಇರ್ತಕ್ಕಂಥದ್ದು, ಅವ್ರದ್ದೇ ಆದ ನಾಲೆಡ್ಜ್ ಇರ್ತಕ್ಕಂಥದ್ದು, ರಿಸರ್ಚ್ ಟೀಮ್ ಇರ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಕಚೇರಿಯಿಂದ ಒಲವಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಸಂತೋಷ್ ಲಾಡ್ ರವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಎಲ್ಲೊಂದು ಕಡೆ ಅಧ್ಯಕ್ಷರಾಗಲಿಕ್ಕೆ ಒಂದಷ್ಟು ತಕರಾರು ಆರಂಭ ಆಗಿರ್ತಕ್ಕಂಥದ್ದು. ಆ ತಕರಾರು ಮಾಡ್ತಿರೋ ಬೇರೆ ಎಲ್ಲ ರಾಜ್ಯದ ಪ್ರಮುಖ ಇಬ್ಬರು ನಾಯಕರುಗಳೇ, ಅಂದರೆ ವಿರೋಧ ಅಲ್ಲ, ಇದು ತಕರಾರು. ಅಂದರೆ ಸಂತೋಷ್ ಲಾಡ್ ರವರು ಮರಾಠ ಸಮುದಾಯಕ್ಕೆ ಸೇರಿದಂಥವರು, ಅವರಿಗೆ ಅತಿ ದೊಡ್ಡ ಜಾತಿ ಬಲ ಇಲ್ಲದೆ ಅವ್ರನ್ನ ಮಾಡೋದ್ರಿಂದ ಇದು ನಮಗೆ ಅನುಕೂಲ ಆಗಲ್ಲ, ಚುನಾವಣೆಗೆ ಅನುಕೂಲ ಆಗಲ್ಲ ಎಂಬ ಲೆಕ್ಕಾಚಾರ. ಆದರೆ ಇಲ್ಲೊಂದು ಕಡೆ ರಾಹುಲ್ ಗಾಂಧಿಯವರ ಕಚೇರಿಗೆ ಮತ್ತು ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಸಂತೋಷ್ ಲಾಡ್ ರವರನ್ನ ಮಾಡೋದ್ರಿಂದ ಇಲ್ಲೊಂದು ಕಡೆ ಪಕ್ಷ ಸಂಘಟನೆ ಆಕ್ಟಿವ್ ಆಗಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದರೆ ರಾಜ್ಯದ ನಾಯಕರುಗಳು ತಕರಾರು ಸಲ್ಲಿಸಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅವರು ಬೇಡ. ಯಾಕಂತ ಹೇಳಿದ್ರೆ ಅವರಿಗೆ ಜಾತಿಯ ಬಲ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಹೆಸರಿಗೆ ಈಗಾಗಲೇ ತಕರಾರನ್ನ ಉಂಟು ಮಾಡಿರ್ತಕ್ಕಂಥದ್ದು. ಸದ್ಯ ಇದೀಗ ರಾಹುಲ್ ಗಾಂಧಿ ಕೂಡ ಸಂತೋಷ್ ಲಾಡ್ ರವರ ಮಾಡುವ ಆಸಕ್ತಿ ಇರ್ತಕ್ಕಂಥದ್ದು. ಪೃಥ್ವಿ ಪಟೇಲ್ರೆ, ಇಲ್ಲಿ ಮೇನ್ ಆಗಿ ರಾಜ್ಯ ರಾಜಕಾರಣ ಅಂತ ಬಂದಂತ ಸಂದರ್ಭದಲ್ಲಿ ಸ್ಪೆಷಲಿ ಜಾತಿಯ ಲೆಕ್ಕಾಚಾರ, ಪರ್ಮುಟೇಷನ್, ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು. ಕಳೆದ ಚುನಾವಣೆಯಿಂದಲೂ ಕೂಡ ನೋಡ್ತಾ ಇದ್ವಿ. ಈಗಲೂ ಕೂಡ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರುವಂತ ಹಿನ್ನೆಲೆಯಲ್ಲಿ ಅಹಿಂದ ಸಮುದಾಯವನ್ನ ಓಲೈಕೆ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಇರುವಂತ ಕಾರಣಕ್ಕೋಸ್ಕರ DCM ಹುದ್ದೆ ಪರಮೇಶ್ವರ್ ಅವರಿಗೆ ಮಾತ್ರ ಅಂತ ಹೇಳಲಾಗ್ತಾ ಇದೆ. ಅದು ನಿಜಕ್ಕೂ ಕೂಡ DCM ಹುದ್ದೆ ಸೃಷ್ಟಿ ಆಗ್ತಾ ಇದೆಯಾ ಅಥವಾ ಅದಕ್ಕೂ ಏನಾದ್ರು ಗೇಟ್ ಪಾಸ? ಇದರಲ್ಲಿ ಯಾವ ರೀತಿಯ ಕಾಂಬಿನೇಷನ್ ವರ್ಕೌಟ್ ಮಾಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಒಂದು DCM ಹುದ್ದೆಯನ್ನು ಕ್ರಿಯೇಟ್ ಮಾಡಬೇಕಂತೇಳಿ ಸಿದ್ದರಾಮಯ್ಯವರು ಕೂಡ ಒತ್ತಡವನ್ನು ಹೇರಿದ್ರು. ಈ ಎಲ್ಲ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥ ಅವರು ದಲಿತ CM ಬೇಡಿಕೆ ಇಟ್ಟಿದ್ರು ಮತ್ತು ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ಅವರಿಗೆ DCM ಹುದ್ದೆ ಕೊಡೋದು ಬಹುತೇಕ ಖಚಿತ ಅಂತೇಳಿ ಹೇಳಲಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಎಲ್ಲೊಂದು ಕಡೆ ಆಸಕ್ತಿಯನ್ನು ವಹಿಸಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು CM ಜೊತೆಗೆ ಇನ್ನೊಬ್ಬರು DCM ಇದ್ರೆ ಒಳಿತು ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ DCM ಮಾಡ್ತಿರ್ತಕ್ಕಂಥದ್ದು ಮತ್ತು ದಲಿತ ಕೋಟದಡಿ ಅವ್ರನ್ನ DCM ಮಾಡ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರನ್ನ DCM ಮಾಡಬೇಕು ಎಂಬ ಆಸಕ್ತಿ ಮತ್ತು ಆಸೆ ಮತ್ತು ಕನಸಿತ್ತು. ಆದರೆ ಎಲ್ಲೊಂದು ಕಡೆ ಪರಮೇಶ್ವರ್ ಅವರು ಸೀನಿಯರ್ ಆಗಿರೋ ಕಾರಣಕ್ಕಾಗಿ ಪರಮೇಶ್ವರ್ ಅವ್ರನ್ನ DCM ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಪೃಥ್ವಿ ಪಟೇಲ್ರೆ, ಇಲ್ಲಿ ಸಂತೋಷ್ ಲಾಡ್ ಅವರ ಹೆಸರನ್ನ ತರಲಿಕ್ಕೆ ಪ್ರಮುಖವಾಗಿ ಬರೀ ರಾಹುಲ್ ಗಾಂಧಿ ಟೀಮಾ ಅಥವಾ ಸಿದ್ದರಾಮಯ್ಯನವರು ಏನಾದರೂ ಅವರ ಹೆಸರನ್ನ ಪುಷ್ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಒಬ್ಬರಲ್ಲ.
ಸದ್ಯಕ್ಕೆ ಸಂತೋಷ್ ಲಾಡ್ ವಿಚಾರದಲ್ಲಿ ಅವರು PCC ಅಧ್ಯಕ್ಷ ಆಗೋ ವಿಚಾರದಲ್ಲಿ ಸ್ವತಃ ಸಿದ್ದರಾಮಯ್ಯ ಕೂಡ ತಕರಾರನ್ನು ಒಡ್ಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಪ್ರಬಲ ಜಾತಿ ಸಮುದಾಯದ ಬೆಂಬಲ ಇಲ್ಲ. ಅಂದರೆ ಸಾಮಾನ್ಯವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಮಾಡುವಂಥದ್ದು ಜಾತಿಯ ಆಧಾರದಲ್ಲೇ ಮಾಡುವಂಥದ್ದು ಮತ್ತು ನಿಯೋಜಿತ CM DK ಶಿವಕುಮಾರ್ ಕೂಡ ಇಷ್ಟ ಇಲ್ಲ ಅಂತಲೇ ಹೇಳಲಾಗ್ತದೆ. ಅದು ಆದರೆ ರಾಹುಲ್ ಗಾಂಧಿ ಟೀಮ್ಗೆ ಇಷ್ಟ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ, ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ಮತ್ತು ಎಲ್ಲ ವಿಚಾರಗಳು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು, ಅಗ್ರೆಸಿವ್ ಇರ್ತಕ್ಕಂಥದ್ದು, ಒಂದಷ್ಟು ಯುವ ಪಡೆ ಇರ್ತಕ್ಕಂಥದ್ದು. ಈ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಟೀಮ್ ಅವ್ರ ಬಗ್ಗೆ ಒಲವನ್ನು ತೋರಿರ್ತಕ್ಕಂಥದ್ದು. ಸ್ವತಃ ರಾಹುಲ್ ಗಾಂಧಿ ಅವರೇ ಸಂತೋಷ್ ಲಾಡ್ ಬಗ್ಗೆ ಒಲವು ತೋರಿರ್ತಕ್ಕಂಥದ್ದು. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎಲ್ಲ ಒಂದ್ ಕಡೆ ಒಂದಷ್ಟು ತಕರಾರು. ಅಂದ್ರೆ ಅವ್ರು ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಪ್ರಬಲ ಜಾತಿ ಸಮುದಾಯ ಅವರಿಗೆ ಬೆನ್ನಿಗೆ ಇಲ್ಲ. ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ ಅಂತ ಹೇಳಿದ್ರೆ ಪ್ರಬಲ ಜಾತಿ ಸಮುದಾಯ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋ ಒಂದು ಲೆಕ್ಕಾಚಾರವನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.